ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಅಕ್ರಮ ಬಡ್ತಿ ಹಗರಣ ನಡೀತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಕರಣದಲ್ಲಿ ಹಾಗಾದ್ರೆ ಭಾಗಿಯಾದಂತಹ ಇಲಾಖೆಯ ಅಧಿಕಾರಿಗಳು ಜೈಲಿಗೆ ಸೇರ್ತಾರಾ? ಇದು ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಾರಿಗೆ ಸಚಿವರನ್ನೇ ಈ ಭ್ರಷ್ಟ ಅಧಿಕಾರಿಗಳು ಯಾಮಾರಿಸಿದ್ದಾರೆ. ಬಡ್ತಿ ನೀಡೋದಕ್ಕೆ ಕೋಟಿ ಕೋಟಿ ಹಣವನ್ನ ಸಂಗ್ರಹ ಮಾಡಿ ಡೀಲ್ ನಡೆಸಿದ್ರ 50 ಕೋಟಿಗೂ ಅಧಿಕ ಅಕ್ರಮ ಡೀಲ್ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಏನಿದು ಆರೋಪ? ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಂತ ಹಂತವಾಗಿ ಈ ಒಂದು ಹಗರಣದ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಅಕ್ರಮ ಬಡ್ತಿ ಹಗರಣ ಕೇಳಿಬಂದಿದೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಭಾಗಿಯಾದಂತಹ ಭ್ರಷ್ಟ ಅಧಿಕಾರಿಗಳು ಯಾರು, ಯಾವ ರೀತಿಯಾದಂತಹ ಹಗರಣ ಇದು, ಬಡ್ತಿ ನೀಡೋದಕ್ಕೆ ಕೋಟಿ ಕೋಟಿ ಹಣ ಸಂಗ್ರಹವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಇಲಾಖೆಯ ಭಯನೇ ಇಲ್ವಾ? 50 ಕೋಟಿಗೂ ಅಧಿಕ ಅಕ್ರಮ ಡೀಲ್ ಅನ್ನ ನಡೆಸಿರುವಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಬಡ್ತಿ ನೀಡೋದಕ್ಕೇನೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡ್ತಾರಾ? ಹಣವನ್ನ ಸಂಗ್ರಹ ಮಾಡಿ ಡೀಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರು ಇಳಿದಿರಬೇಡ? ಇದು ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಲಾಖೆಯ ಅಧಿಕಾರಿಗಳಿಂದ ನಡೆದಿರುವಂತಹ ಹಗರಣ ಇದು. ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಸಚಿವರನ್ನ ಯಾಮಾರಿಸುವಂತಹ ಲೆವೆಲ್ಗೆ ಇಳಿದಿದ್ದಾರೆ. ಸಾರಿಗೆ ಸಚಿವರನ್ನ ಯಾಮಾರಿಸಿ ಕೋಟ್ಯಾಂತರ ರೂಪಾಯಿ ಹಗರಣ ಅಂತ ಹೇಳಿದ್ರೆ ಏನಿದು ಅಂತ ಹೇಳಿ ನೋಡ್ತಾ ಹೋಗ್ಲೇಬೇಕು. ಬಡ್ತಿ ನೀಡೋದಕ್ಕೆ ಕೋಟಿ ಕೋಟಿ ಹಣ ಸಂಗ್ರಹ ಮಾಡಿ ಡೀಲ್ ಮಾಡಿದ್ದಾರೆ. ಇನ್ನು ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಶರವಣ ಬಾಂಬ್ ಸಿಡಿಸಿದ್ದಾರೆ. ಹುದ್ದೆಗೆ ಬಡ್ತಿ ವಿಚಾರದಲ್ಲಿ ಅಕ್ರಮದ ಬಗ್ಗೆ ಶರವಣ ಆರೋಪವನ್ನ ಮಾಡಿದ್ದಾರೆ. ಜೀ ಕನ್ನಡ ನ್ಯೂಸ್ಗೆ ಸಿಕ್ಕಿದೆ ಆ ಎಲ್ಲ ಎಕ್ಸ್ಕ್ಲೂಸಿವ್ ದಾಖಲೆಗಳು. 50ಕ್ಕೂ ಹೆಚ್ಚು ಗ್ರೂಪ್ ಸಿ ಸಿಬ್ಬಂದಿಯಿಂದ ನಕಲಿ ಪ್ರಮಾಣ ಪತ್ರವನ್ನು ಮಾಡಲಾಗಿದೆ. ನಕಲಿ ತಾಂತ್ರಿಕ ಅನುಭವ ಪ್ರಮಾಣ ಪತ್ರ ಬಳಕೆ ಮಾಡಿರತಕ್ಕಂತಹ ಆರೋಪ ಇದು. ಅಕ್ರಮ ಬಡ್ತಿಯ ಹಿಂದೆ ಕೋಟ್ಯಾಂತರ ರೂಪಾಯಿಗಳ ವಂಚನೆ ನಡೆದಿದೆ. ಆರ್ಟಿಒ ಇಲಾಖೆಯಲ್ಲಿ ಅಕ್ರಮ ಬಡ್ತಿ ಹಗರಣ ನಡೆದಿದೆ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಹಾಗೆ ಭರವಸೆ ಸಮಿತಿಯ ಅಧ್ಯಕ್ಷ ಶರವಣ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗಿರತಕ್ಕಂಥ ಹಗರಣಗಳನ್ನು ಭಾಳಷ್ಟು ನನ್ನ ವಿತ್ತು ದಾಖಲೆ ಸಮೇತ ನನಗೆ ಸಿಕ್ಕಿರತಕ್ಕಂಥದ್ದು. ಅದನ್ನೇ ಇವತ್ತು ನಾನು ಸದನದಲ್ಲಿ ಇದ್ರ ಬಗ್ಗೆ ನಾನು ಪ್ರಶ್ನೋತ್ತರ ವೇಳೆಯಲ್ಲಿ ಸರ್ಕಾರವನ್ನು ಅದು ಏನು ಅವ್ಯವಹಾರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಈ ಒಂದು ಇನ್ಸ್ಪೆಕ್ಟರ್ ಏನಿದ್ದಾರೆ, ಏನು ಇನ್ಸ್ಪೆಕ್ಟ್ರಪ್ಪ ಅದು RTO ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ, ಆ ಇನ್ಸ್ಪೆಕ್ಟ್ರ್ ಹುದ್ದೆಗೆ ಅವರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಡಿಸ್ಟಿಕ್ಕಿಂದ, ಅದು ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೆಳಿಗ್ಗೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅವರು ಡ್ಯೂಟಿನೂ ಮಾಡಿಕೊಂಡು ಈವ್ನಿಂಗ್ ಕಾಲೇಜು ಆ ಒಂದು ಪದವೀಧರವನ್ನು ಪಡ್ಕೊಳ್ಳಿಕ್ಕೋಸ್ಕರ JP ನಗರಲ್ಲಿ, ಬೆಂಗಳೂರು ನಗರದಲ್ಲಿ JP ನಗರಲ್ಲಿ ಇರತಕ್ಕಂಥ ಆಕ್ಸ್ಫೋರ್ಡ್ ಕಾಲೇಜಿಗೂ ಹೋಗ್ತಾರೆ. ಅಲ್ಲಿ ಸರ್ಟಿಫಿಕೇಟನ್ನು ಕೂಡ ಪಡ್ಕೊಂಬರ್ತಾರೆ. ಎಷ್ಟು ಜನ? 46 ಜನ ಒಂದೇ ಕಾಲೇಜಲ್ಲಿ 1 ಅವರಲ್ಲಿ ಹೆಂಗೆ ಬರ್ತಾರೆ? ಅವರು ಹೆಂಗೆ ಅಲ್ಲಿ ಪದವೀಧರ ಏನು ಈ ಒಂದು ಡಿಪ್ಲೊಮಾ ಕೋರ್ಸನ್ನು ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಅಲ್ಲಿ ನಕಲಿ ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದಾರೆ. ಆಮೇಲೆ ಹಿಂದೆ 2016ರಲ್ಲಿ KPSCಯಲ್ಲಿ ಪೊಸಿಷನ್ ಕೊಡಲ್ಲ, ಅದನ್ನು ಅವ್ರಿಗೆ ವಿಷ ಕೊಡ್ತಾರೆ. ಇಲ್ಲಿ ಬಂದಿರತಕ್ಕಂಥವ್ರಿಗೆ ನೇಮಕಾತಿ ಮಾಡಿ ಅವರಿಗೆ ಒಳ್ಳೆ ಜಾಗದಲ್ಲಿ ಕುಂಡಿಸ್ತಾರೆ. ಫೇಕ್ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ. ಅದನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿ ತಪ್ಪಿಸ್ತರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತೇಳಿ ಸರ್ಕಾರವನ್ನು ನಾನು ಒತ್ತಾಯ ಮಾಡಿದ್ದೀನಿ. ಜೊತೆಗೆ ಯಾರನ್ನ ನೇಮಕಾತಿ ಮಾಡಿದ್ದಾರೆ ಅವ್ರನ್ನ ಕೂಡ ವಜಾ ಮಾಡಬೇಕು. ಮತ್ತು ಅವ್ರಿಗೆ ಏನಾದರೂ ಪನಿಷ್ಮೆಂಟ್ ಕೊಡಲೇಬೇಕು. ಕಾನೂನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ RTO ಇಲಾಖೆಯಲ್ಲಿ ಅಕ್ರಮ ಬಡ್ತಿ ಹಗರಣ ನಡೆದಿದೆ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಹಾಗೆ ಭರವಸೆ ಸಮಿತಿಯ ಅಧ್ಯಕ್ಷ TA ಶರವಣ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ.
ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈ ಬಡ್ತಿ ಅನ್ನೋದು ಮೇಲಾಧಿಕಾರಿಗಳಿಗೆ ಒಂದ್ ರೀತಿ ಡೀಲ್ ಆಗಿ ಹೋಗ್ಬಿಡ್ತಾ ಅಂತ? ಯಾಕೆ ಅಂತ ಹೇಳಿದ್ರೆ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಸಚಿವರನ್ನೇ ಯಾಮಾರಿಸಿ ಈ ರೀತಿಯಾದಂತಹ ಬಡ್ತಿ ಹಗರಣಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು? ಜೊತೆಗೆ ಏನಿದು ಅಕ್ರಮ ಬಡ್ತಿ ಹಗರಣ ಅಂತ? ದಿವ್ಯಾ, ಇದು ಅತ್ಯಂತ ದೊಡ್ಡದೊಂದು ಹಗರಣ. ಈ ಹಗರಣದ ಒಂದು ಉಲ್ಲೇಖ ಮಾಡಿರುವಂತದ್ದು ಯಾರೋ ಹೊರಗಿನವರಲ್ಲ, ಭರವಸೆಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಶರವಣ ಅವರು ಅತ್ಯಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ಜೊತೆಗೆ ದಾಖಲೆಗಳನ್ನು ಕೂಡ ನೀಡಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದಾಗಿದೆ. ಆ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತಹ ದತ್ತಾಂಶಗಳನ್ನ ನೋಡಿದ ಸಂದರ್ಭದಲ್ಲಿ ಯಾರು 50ಕ್ಕೂ ಹೆಚ್ಚು ಜನಕ್ಕೆ ಈಗ FDA SDA ಇಂದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ಆ ಬಡ್ತಿಯನ್ನು ಕೊಡೋ ಸಂದರ್ಭದಲ್ಲಿ ಅವರು ಡಿಪ್ಲೊಮೊ ಪಾಲಿಟೆಕ್ನಿಕ್ ಅದರ ಸರ್ಟಿಫಿಕೇಶನ್ ಕೊಡ್ಬೇಕಾಗ್ತದೆ, ಪ್ರಮಾಣ ಪತ್ರ ಕೊಡ್ಬೇಕಾಗ್ತದೆ. ಇವರೆಲ್ಲರೂ ಕೂಡ ಒಂದೇ ಕಾಲೇಜ್ನಲ್ಲಿ, ಈ 46 ಜನ ಒಂದೇ ಕಾಲೇಜ್ನಲ್ಲಿ, ಅದು ಕೂಡ JP ನಗರದಲ್ಲಿರುವಂತಹ ಆಕ್ಸ್ಫರ್ಡ್ ಈವ್ನಿಂಗ್ ಕಾಲೇಜಿನಿಂದ ಅವರು ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ. ಅವ್ರು ಟೆಕ್ನಿಕಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ ಅದು ಪರ್ಫೆಕ್ಟ್ ಇದೆ. ಯಾಕಂತಂದ್ರೆ ಗುಲ್ಬರ್ಗಾದಲ್ಲಿರೋರು ಕೆಲಸಾನ ಮಾಡ್ತಾ ಡ್ಯೂಟಿನೂ ಮಾಡ್ತಾ ಇಲ್ಲಿ ಬಂದು ಅವರು ಯಾವ ರೀತಿ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಎಕ್ಸಾಮಿನೇಷನ್ ಎಲ್ಲ ಬರೆದು ಸರ್ಟಿಫಿಕೇಟ್ ಅನ್ನ ಪಡಿಲಿಕ್ಕೆ ಸಾಧ್ಯ? ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕು? ಸಾರಿಗೆಯ ಇಲಾಖೆಯ ಆಯುಕ್ತರು ಇದನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗ್ತದೆ. ಇದು ಬಹಳ ವಿಶೇಷ ಏನಂತಂದ್ರೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಮಾಹಿತಿನೇ ಕೊಟ್ಟಿಲ್ಲ ಇವರು ಯಾರು. ಇದೆಲ್ಲವೂ ಕೂಡ ಅವರಿಗೆ ಗೊತ್ತಿಲ್ಲದಂತೆ ಎಲ್ಲವೂ ನಡೆದು ಹೋಗಿದೆ. ಇಡೀ ಇಲಾಖೆನಲ್ಲಿ ನೋಡಿ, ಒಂದೊಂದು ಪೋಸ್ಟ್ಗೆ ಶರವಣ ಅವರ ಹೇಳುವಂತ ಮಾಹಿತಿ ಅದರ ಪ್ರಕಾರ 1 ಕೋಟಿ ಹತ್ತತ್ರ 1 ಕೋಟಿಯತ್ತು ಅಷ್ಟು ವೆಚ್ಚ ಆಗ್ತಾ ಇದೆ. ಅಂದ್ರೆ ಅಷ್ಟು ಲಂಚವನ್ನ ಕೊಟ್ಟು ಆ ಒಂದು ಪೋಸ್ಟಿಂಗ್ ತಗೊಂಡು 50ಕ್ಕೂ ಹೆಚ್ಚು ಜನ ಅಂದ್ರೆ 50ರಿಂದ 60 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಗರಣದ ಆರೋಪ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ಈಗ ಹೊರ ಬರ್ತಾ ಇರುವಂತದ್ದು. ನೋಡಿ, ನಾವೆಲ್ಲ ಡಾಕ್ಯುಮೆಂಟ್ ಗಳನ್ನ ತೋರಿಸ್ತಾ ಇದೀವಿ. ಜಿ ಕನ್ನಡದಲ್ಲಿ ದಾಖಲೆಗಳಿಲ್ಲದೆ ಯಾವುದೇ ಸ್ಟೋರಿಗಳನ್ನ ಕೊಡೋದಿಲ್ಲ. ನಾವ್ ಹೇಳ್ತಿರುವಂತದ್ದು ದಾಖಲೆ ಆಧಾರಿತವಾಗಿ ಭರವಸೆ ಸಮಿತಿ ಶರವಣ ಅವರು ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ತೋರಿಸ್ತಾ ಇದೀವಿ ಈಗ. ಆ ದಾಖಲೆಗಳ ಅಡಿನಲ್ಲಿ ಇವರೆಲ್ಲರೂ ಕೂಡ ಏನ್ ಸರ್ಟಿಫಿಕೇಟ್ ಗಳನ್ನ ತಗೊಂಡಿದ್ದಾರೆ, ಡಿಪ್ಲೊಮಾ ಸರ್ಟಿಫಿಕೇಟ್, ಇದು ಫೇಕ್ ಇದೆ. ಇವರು ಹಾಜರಾತಿನೇ ಇಲ್ದಲೆ, ಕ್ಲಾಸ್ನ ಅಟೆಂಡ್ ಮಾಡ್ದಲೇನೆ ಯಾವ ರೀತಿಯಾಗಿ ಇವರು ಆ ಸರ್ಟಿಫಿಕೇಟ್ ಪಡಿಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಈಗ ಆ ಕಾಲೇಜ್ಗೆ ಹೇಳ್ತಾ ಇದ್ದಾರೆ ಇವರೆಲ್ಲ ಎಷ್ಟು ಜನ ಹಾಜರಾಗಿದ್ರು, ಯಾವ ರೀತಿ ಹಾಜರಾತಿ ಕೊಟ್ಟಿದ್ದೀರಿ, ಎಕ್ಸಾಮಿನೇಷನ್ ಬರ್ದಿದ್ದಕ್ಕೆ ಎಲ್ಲದಕ್ಕೂ ಪ್ರೂಫ್ ಕೊಡಿ ಅಂತ ಈಗ ಕೇಳ್ತಾ ಇದ್ದಾರೆ. ನೋಡಿ, ಇಡೀ ಸಿಸ್ಟಮ್ ನಲ್ಲಿ ಎಷ್ಟು ದೊಡ್ಡ ಲೂಪ್ ಹೋಲ್ ಇದೆ ಅಂತ. ಅಲ್ಲಿ ನೋಡಿ, ಪದೋನ್ನತಿಗೆ ಅವಕಾಶ ಇದೆ. ಹೌದು, ಎಲ್ಲಾ ಇಲಾಖೆಗಳಲ್ಲೂ ಪದೋನ್ನತಿಗೆ ಅವಕಾಶ ಇದೆ. ಆ C ದರ್ಜೆಯಿಂದ ಇನ್ನೊಂದು ದರ್ಜೆಗೆ ಬರ್ಲಿಕ್ಕೆ, ಮೇಲ್ದರ್ಜೆಗೆ ಬರ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಹಗರಣ ಆಗ್ಬಾರ್ದು. ಆ ದರ್ಜೆಗೆ ಹೋಗ್ಬೇಕಾದ್ರೆ ಅದೇ ತನ್ನದೇ ಆದಂತಹ ರೀತಿ ನೀತಿ ನಿಯಮಾವಳಿಗಳನ್ನ ಪಾಲಿಸ್ಕೊಂಡು ಬರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರ ಆಗ್ತಿರೋ ವಿಚಾರ ಏನಂತಂದ್ರೆ, ಕಲಬುರಗಿ ಇಲ್ಲಿರೋರು ಇಲ್ಲಿಗೆ ಹೆಂಗ್ ಬಂದ್ರು, ಮೈಸೂರಲ್ಲಿರೋರು ಸಂಜೆ ಕಾಲೇಜ್ಗೆ ಹೇಗ್ ಬರಕ್ ಸಾಧ್ಯ, ಇಷ್ಟಿಷ್ಟು ದೂರ ಹೇಗೆ ಟ್ರಾವೆಲ್ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ, ಕ್ಲಾಸ್ ಅಟೆಂಡ್ ಮಾಡಿ ಅಲ್ಲಿ ಡ್ಯೂಟಿನೂ ಕೂಡ ಮಾಡಿದ್ದಾರೆ, ಡ್ಯೂಟಿ ಮಾಡ್ತಾ ಸಂಬಳ ಕೂಡ ಪಡ್ಕೊಂಡಿದ್ದಾರೆ, ಇಲ್ಲಿ ಬಂದು ಕ್ಲಾಸ್ ಕೂಡ ಅಟೆಂಡ್ ಮಾಡಿದ್ದಾರೆ ಅಂತ. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆನಲ್ಲೇ ಇಡೀ ಹಗರಣ ಆಚೆ ಬಂದ್ಬಿಡುತ್ತೆ. ಅದ ಇಡೀ ಹಗರಣವನ್ನ ಈಗ ತನಿಖೆ ಒಪ್ಪಿಸಿದ್ದಾರೆ. ಈ ಯಾರ್ಯಾರು ಈ ಹಗರಣವನ್ನ ಮಾಡಿದ್ದಾರೆ ಖಂಡಿತ ಅವರು ಕೂಡ ಜೈಲಿಗೆ ಹೋಗ್ತಾರೆ. ಉಳಿದಂತೆ ಇದಕ್ಕೇನು ಫೇಕ್ ಸರ್ಟಿಫಿಕೇಟ್ ಗಳನ್ನ ಕೊಟ್ಟಿದ್ದಾರೆ ಅವರು ಕೂಡ ಜೈಲಿಗೆ ಹೋಗ್ಬೇಕಾಗ್ತದೆ. ಸಾರಿಗೆ ಸಚಿವರು ಇದಕ್ಕೆ ಅತ್ಯಂತ ಕಠಿಣವಾದ ನಿರ್ಧಾರವನ್ನ ಕೈಗೊಳ್ತೇನೆ. ಯಾರ್ಯಾರು ಈ ಒಂದು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನಮ್ಗೆ ಸಾಬೀತಾದ ಕೂಡಲೇ ಅವರೆಲ್ಲರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ತನಿಖೆ ಕೂಡ ಆರಂಭ ಆಗ್ಬಿಟ್ಟಿದೆ. ಆಂತರಿಕ ತನಿಖೆಯನ್ನು ಮಾಡಿದ್ದಾರೆ. ಆದ್ರೆ ಶರವಣ ಅವರು ಇದಕ್ಕೆ SIT ತನಿಖೆಯನ್ನ ಮಾಡಿ ಅಂತ ಆಗ್ರಹವನ್ನ ಹೊರಡಿಸಿದ್ರು. ಬಹುಶಃ SIT ತನಿಖೆ ಮಾಡಿದ್ರೆ ಸಾಕಾಗಿತ್ತು, ಅದು ಸರಿಯಾದ ನ್ಯಾಯ ಸಿಗ್ತಾ ಇತ್ತು ಅಂತ ಕಾಣ್ತದೆ. ಇನ್ನೊಂದು ವಿಷಯ ಅಂದ್ರೆ 2016ರಲ್ಲಿ ಹಲವರ ನೇಮಕಾತಿ ಆಗುತ್ತೆ. ಈ ಹಿಂದೆ KPSC ಮೂಲಕ ಎಲ್ಲ ಬರ್ತಾರೆ. ಅಲ್ಲಿ ಪಾಪ ಇವತ್ತಿಗೂ ಕೂಡ ಅವರು ಸ್ವಲ್ಪ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರೋರಿಗೆ ಇವ್ರಿಗೆ ಕೆಲಸನೇ ಕೊಟ್ಟಿಲ್ಲ ಅವ್ರಿಗೆ. ಆದ್ರೆ ಇಲ್ಲಿ ನೋಡಿ, ಪದೋನ್ನತಿನ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಫೇಕ್ ಸರ್ಟಿಫಿಕೇಟ್ ಕೊಟ್ಟವ್ರಿಗೆ ಪದೋನ್ನತಿ ಕೊಟ್ಟಿದ್ದಾರೆ ಅಂತ ಆರೋಪ ಇದೆ. ಈ ಎಲ್ಲಾ ವಿಚಾರಗಳ ಕುರಿತಂತೆ ಈಗ ಒಂದು ಕಪ್ಪು ಚುಕ್ಕಿ ಸರ್ಕಾರದ ಮೇಲೆ. ಇದನ್ನ ಯಾವ ರೀತಿ ಪಾರಾಗ್ತಾರೆ ಅಥವಾ ಇದನ್ನ ಯಾವ ರೀತಿ ಎಕ್ಸ್ಪೋಸ್ ಆಗ್ತಾರೆ ಅನ್ನೋದನ್ನ ನಾವು ಕೂಡ ಫಾಲೋ ಅಪ್ ಮಾಡ್ತೇವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಅಪ್ಡೇಟ್ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಡ್ತಿ ನೀಡೋದಕ್ಕೆ ಕೋಟ್ಯಾಂತರ ರೂಪಾಯಿಯ ಹಗರಣ ಏನು ಇದು ಅನ್ನುವಂತಹ ಏನು ಆರೋಪವನ್ನ ಮಾಡ್ತಾ ಇದ್ರು ಅನ್ನೋದಾಗಿ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಕೂಡ ಡೀಟೇಲ್ ಆಗಿ ತಿಳಿಸ್ತಾ ಇದ್ರು. ನಕಲಿ ತಾಂತ್ರಿಕ ಅನುಭವ ಪ್ರಮಾಣ ಪತ್ರ ಬಳಕೆ ಮಾಡ್ತಾ ಇರುವಂತಹ ಆರೋಪ ಇದು.